ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಒಂದು ನ್ಯೂ ಅಪ್ಡೇಟ್ ಇದೆ. TETಗೆ ಸಂಬಂಧಿಸಿದಂತೆ ತಾತ್ಕಾಲಿಕ ಕೀ ಉತ್ತರಗಳು ಮತ್ತು ಫೈನಲ್ ಕೀ ಉತ್ತರಗಳು, ಎರಡು ತಾತ್ಕಾಲಿಕ ಮತ್ತು ಫೈನಲ್ ಕೀ ಉತ್ತರಗಳಿಗೆ ಒಂದು ಮಾಹಿತಿ ಇದೆ ನೋಡಿ, ನ್ಯೂ ಅಪ್ಡೇಟ್ ಇದೆ. ಸೊ ಅದು ಹೇಳೋಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೇನಾದರೂ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ, ಆಮೇಲೆ ಲೈಕ್ ಮಾಡೋದನ್ನು ಮರೆಯಬೇಡಿ. ನೋಡಿ, ತಾತ್ಕಾಲಿಕ ಉತ್ತರಿಗೆ ಸಂಬಂಧಿಸಿದಂತೆ ಕೇವಲ 5 ರಿಂದ 7 ದಿನದಲ್ಲಿ ತಾತ್ಕಾಲಿಕ ಕೀ ಉತ್ತರವು ಗೋರ್ಮೆಂಟ್ ವತಿಯಿಂದ, ಇಲಾಖಾ ವತಿಯಿಂದ ಬರ್ತವೆ. 5 ರಿಂದ 7 ದಿನದಲ್ಲಿ ತಾತ್ಕಾಲಿಕ ಉತ್ತರಗಳು. ಅದಕ್ಕೆ ಆಬ್ಜೆಕ್ಷನ್ ಹಾಕೋದಕ್ಕೆ ಸುಮಾರು 5 ರಿಂದ 6 ದಿನಗಳನ್ನು ಕೊಡ್ತಾನೆ. ವಿತ್ ಪ್ರೂಫ್ ನೀವು ಆಬ್ಜೆಕ್ಷನ್ ಹಾಕಬೇಕು, ಏನಾದರೂ ತಪ್ಪು ಉತ್ತರಗಳು ಕೊಟ್ಟಿದ್ರೆ. ಆಮೇಲೆ ಫೈನಲ್ ಕೀ ಆನ್ಸರ್ಗಳನ್ನು ಬಿಡೋದಕ್ಕೆ ಸುಮಾರು ಒಂದು 7 ರಿಂದ 8 ದಿನ ತೆಗೆದುಕೊಳ್ತಾನೆ. ಫೈನಲ್ ಕೀ ಆನ್ಸರ್ಗೆ ಎಲ್ಲ ಚೆಕ್ ಮಾಡಿ, ಅದನ್ನು ಭಾಳ ಬಂದಿದ್ರೆ ಲೇಟ್ ಆಗುತ್ತೆ. ಸೊ ಆಲ್ಮೋಸ್ಟ್ 7 ರಿಂದ 9 ದಿನದಲ್ಲಿ ಫೈನಲ್ ಕೀ ಆನ್ಸರ್ಸನ್ನು ಬಿಡ್ತಾನೆ. ಸೊ ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಮತ್ತೆ ಚಾನಲ್ಗೆ ಹೊಸಬರಾಗಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಆಲ್ ದ ಬೆಸ್ಟ್, ಹ್ಯಾವ್ ಅ ಗ್ರೇಟ್ ಡೇ ಫ್ರೆಂಡ್ಸ್.